ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ತಂಡದಿಂದ ಕೆಲವೊಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ಆ್ಯಂಡ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ. ಅದೇನು ಅಂತಂದರೆ ಯಶ್ ದಯಾಳ್ ಅವರು IPL 2026ಇಂದ ಹೊರಗುಳಿದಿದ್ದಾರೆ ತಮ್ಮ ಒಂದು ಪರ್ಸ್ನಲ್ ರೀಸನ್ಸ್ಗಳಿಂದ. ಆ್ಯಂಡ್ ಇದನ್ನು ಕನ್ಫರ್ಮ್ ಮಾಡಿರುವಂಥದ್ದು ಮೊಬಾಟ್ ಅವರು. ನಿಜವಾಗ್ಲೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಯಶ್ ದಯಾಳ್ ಅಂತ ಬಂದಾಗ ಲಾಸ್ಟ್ IPL ಅಂತ ತೊಗೊಂಡ್ರು ಕೂಡ, ಸೀಸನ್ ತೊಗೊಂಡ್ರೆ ನಿಜವಾಗ್ಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಇತ್ತು ಬೌಲಿಂಗ್ ಒಂದು ಭಾಗದಲ್ಲಿ ತೊಗೊಂಡ್ರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಡೆತ್ ಅಂತ ಬಂದಾಗ ಆ ಸ್ಲೋವರ್ ಡೆಲಿವರೀಸು ವೇರಿಯೇಷನ್ಸ್ಗಳು ತುಂಬ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಯಶ್ ದಯಾಳ್ ಅವರ ಬೌಲಿಂಗಲ್ಲಿ. ಬಟ್ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಡಿಸಪಾಯಿಂಟ್ ಆಗ್ತಾ ಇದೆ. ಈ ಬಾರಿ ಅವರು ಇರಲ್ಲ ಅನ್ನೋದು ಅಷ್ಟೇ ಬೇಜಾರಿದೆ ಆ್ಯಂಡ್ ಅಷ್ಟೇ ಒಂದು ದೊಡ್ಡ ಒಂದು ಹೊಡೆತ ಅಂತಲೇ ಹೇಳ್ತೀನಿ. ಬಿಕಾಸ್ ಇವಾಗ ತುಂಬ ಅಂದರೆ ತುಂಬ ಡಿಪೆಂಡೆನ್ಸಿ ಬರೋವಂಥದ್ದು ಹೇಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವ್ರ ಮೇಲೆ ಬರುತ್ತೆ. ಆ್ಯಂಡ್ ಯಶ್ ದಯಾಳ್ ಇದ್ದಿದ್ದರೆ ಒಂದು 3 ಸ್ಟಾರ್ಸ್ ಅಂತಲೇ ಹೇಳ್ಬೋದು. ಅವರು 3 ಜನ, ಹೇಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವರು ಪವರ್ ಪ್ಲೇನಲ್ಲಿ ವಿಕೆಟ್ ಎತ್ಕೊಟ್ರೆ ಡೆತ್ತಲ್ಲೂ ಕೂಡ ಯಶ್ ದಯಾಳ್ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಯಶ್ ದಯಾಳ್ ಅವರು ಇವಾಗ ಇಲ್ಲದೆ ಇರೋದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವ್ರನ್ನ ರೀಪ್ಲೇಸ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಬಟ್ ಯಾರಾದರೂ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕಾಗುತ್ತೆ. ಮೇ ಬಿ ರಸಿಕ್ ದಾರ್ ಅವ್ರನ್ನ ಮೇ ಬಿ ಟೀಮ್ ಒಳಗಡೆಗೆ ತರ್ತಾರ ಅನ್ನೋದು ನೋಡಬೇಕಾಗತ್ತೆ. ರಸಿಕ್ ದಾರ್ ಡೆಲ್ಲಿನಲ್ಲಿದ್ದಾಗ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು, ಡೆತ್ತಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಬೌಲ್ ಮಾಡ್ತಾಯಿದ್ರು. ಬಟ್ ಲಾಸ್ಟ್ ಸೀಸನ್ ಅವ್ರು ಏನು ಆರ್ ಸಿ ಬಿಗೆ ಬರ್ತಾರೆ ತುಂಬ ರನ್ಸ್ಗಳನ್ನ ಲೀಕ್ ಮಾಡಿದ್ರು. ಮೇ ಬಿ ಅವ್ರಿಗೊಂದು ಚೂರು ಟ್ರೈನಪ್ ಮಾಡಿದ್ರೆ ಮೇ ಬಿ ಒಳ್ಳೆ ಬೌಲರ್ ಆಗಬಹುದು ಅಂತ ನನಗನ್ಸುತ್ತೆ. ಅವರ ಒಂದು ಸ್ಥಾನನ ನಮ್ಮ ಅಂದರೆ ಯಶ್ ದಯಾಳ್ ಅವರ ಸ್ಥಾನನ ಮೇ ಬಿ ರಸಿಕ್ ದಾರ್ ಅವರು ತುಂಬಬಹುದು ಅಂತ ಅನ್ಕೊತೀನಿ. ನೋಡೋಣ ಯಾವ ರೀತಿಯಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ಒಂದು ಸ್ಥಾನನ ತುಂಬಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತ. ಓಕೆ. ಆ್ಯಂಡ್ ಇದು ಬಿಟ್ಟು ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ 11 ಸ್ಟ್ಯಾಂಪೇಡಲ್ಲಿ ಏನು ಒಂದು ಜೀವನ ಕಳ್ಕೊಂಡಿದ್ರು ಆರ್ ಸಿ ಬಿ ಅಭಿಮಾನಿಗಳು. ಅವರಿಗೆ ಒಂದು ರೀತಿಯಲ್ಲಿ ಸ್ಮರಣೆ ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ತಂಡದ ಕಡೆಯಿಂದ ಕೆಲವೊಂದು ಆರ್ ಸಿ ಬಿ ಆ್ಯಂಡ್ KCA ಕಡೆಯಿಂದ ಕೆಲವೊಂದು ಇದನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಪರ್ಮನೆಂಟಾಗಿ 11 ಸೀಟ್ಸ್ಗಳನ್ನ ಅವ್ರಿಗೋಸ್ಕರ ಮೀನ್ಸ್ ಅವರ ಒಂದು ನೆನಪಿನಲ್ಲಿ 11 ಸೀಟ್ಗಳನ್ನು ರಿಸರ್ವ್ ಮಾಡ್ತಿದ್ದಾರೆ. ಯಾರಿಗೂ ಕೊಡದೇ ಖಾಲಿ ಸೀಟ್ಗಳನ್ನು 11 ಸೀಟ್ಗಳನ್ನು ಬಿಡ್ತಾ ಇದ್ದಾರೆ. ಅದು ಪರ್ಮನೆಂಟ್ ಅಂತ ರಾಜೇಶ್ ಮೆನನ್ ಅವರು ಹೇಳಿದ್ದಾರೆ. ಬಟ್ ಅದು ಪರ್ಮನೆಂಟ್ ಅಂತಂದರೆ ಎಲ್ಲ ಒಂದು ಆರ್ ಸಿ ಬಿ ಮ್ಯಾಚಸ್ಗಳು ಇನ್ನು ಮುಂದೆ ಬೇರೆ ಸೀಸನ್ಗೂ ಕೂಡ ಅದೇ ರೀತಿಯಲ್ಲಿ ಇರುತ್ತಾ ಅಥವಾ ಓನ್ಲಿ 2026ಗೆ ಮಾತ್ರ ಅನ್ನೋದು ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಬಟ್ ಪರ್ಮನೆಂಟ್ ಅನ್ನೋವಂಥ ಒಂದು ಪದ ಕೂಡ ಯೂಸ್ ಮಾಡಿದ್ದಾರೆ. ಮೇ ಬಿ 2026 ಅಂತಲೇ ಅನ್ಕೊತೀನಿ, ಅಥವಾ ಕಂಟಿನ್ಯೂ ಮಾಡಿದ್ರು ಕೂಡ ಮಾಡ್ಬೋದು. ಆ ಒಂದು 11 ಸೀಟ್ಗಳು ಖಾಲಿಯಾಗಿ ಅವ್ರಿಗೋಸ್ಕರನೇ ಮೀಸಲಿಟ್ಟಿರೋ ರೀತಿಯಲ್ಲಿ ಅದನ್ನು ಬಿಡ್ತಾ ಇದ್ದಾರೆ. ಜೊತೆಗೆ 11 ನಂಬರ್ ಜೆರ್ಸಿನ ಮ್ಯಾಚ್ ಮುಂಚೆ ಏನು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಪ್ಲೇಯರ್ಸ್ಗಳು, ಆವಾಗ ಆ ಒಂದು ಜರ್ಸಿ ಹಾಕ್ಕೊಂಡು ಪ್ಲೇಯರ್ಸ್ಗಳು ಆರ್ ಸಿ ಬಿ ಪ್ಲೇಯರ್ಸ್ಗಳು ಆ ಒಂದು 11ನೇ ನಂಬರ್ ಜರ್ಸಿನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋವಂಥ ಒಂದು ಸುದ್ದಿ ಕೂಡ ಇದೆ. ಆ್ಯಂಡ್ ಅದನ್ನು ಅಫಿಷಿಯಲಾಗಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಮ್ಯಾಚಲ್ಲಿ ಅಂದರೆ ಆರ್ ಸಿ ಬಿ ಮ್ಯಾಚಲ್ಲಿ ಅವರು ಮೇ ಬಿ ಫಸ್ಟ್ ಮ್ಯಾಚ್ ಅಂತ ಅನಿಸುತ್ತೆ ಅಥವಾ ಎಲ್ಲ ಮ್ಯಾಚು ಕೂಡ ಗೊತ್ತಿಲ್ಲ. ಫಸ್ಟ್ ಮ್ಯಾಚಲ್ಲಂತೂ ಖಂಡಿತವಾಗ್ಲೂ ಒಂದು ಶೋಲ್ಡರ್ಗೆ ಒಂದು ಆರ್ಮ್ ಬ್ಲ್ಯಾಕ್ ಕಲರ್ದೊಂದು ಪಟ್ಟಿ ಹಾಕ್ಕೊಂಡು ಮ್ಯಾಚ್ನ ಆಡ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ನೆನಪಿನ ಒಂದು ಇದಕ್ಕೋಸ್ಕರ. ಜೊತೆಗೆ KCA ಆ್ಯಂಡ್ ಆರ್ ಸಿ ಬಿ ಇಬ್ಬರೂ ಸೇರಿಕೊಂಡು ಆ ಒಂದು 11 ಜನ ಏನು ಜೀವನ ಕಳ್ಕೊಂಡಿದ್ರು ಅವ್ರಿಗೋಸ್ಕರ ಒಂದು ಸ್ಮಾರಕ ಫಲಕನ ಒಂದು ಮಾಡ್ತಾ ಇದ್ದಾರೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ್ಯಂಡ್ ನಿಮಗೇನು ಅನಿಸುತ್ತೆ ಈ ಒಂದು ಯಶ್ ದಯಾಳ್ ಅವರ ಒಂದು ಆಬ್ಸೆನ್ಸು, ಜೊತೆಗೆ ಈ 11 ಸ್ಟ್ಯಾಂಪೇಡ್ ಏನು ಸ್ಟ್ಯಾಂಪೇಡಲ್ಲಿ ಏನು ಜೀವ ಕಳ್ಕೊಂಡಿದ್ರು ಅವ್ರಿಗೋಸ್ಕರ ಮಾಡ್ತಿರುವಂಥ ಈ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆರ್ ಸಿ ಬಿ ಆ್ಯಂಡ್ SRH ಮ್ಯಾಚ್ದು ಟಿಕೆಟ್ ಕೂಡ ಓಪನ್ ಆಗಿತ್ತು ಅಂತ ಅನಿಸುತ್ತೆ. ಬಟ್ ನಾನು ಚೆಕ್ ಮಾಡೋ ಟೈಮಲ್ಲಿ ಅಲ್ಲೇನು ಕಾಣಿಸ್ತಾನೆ ಇಲ್ಲ. ಮೇ ಬಿ ಸೋಲ್ಡ್ ಔಟ್ ಆಗೋಯ್ತಾ ಅಥವಾ ನೆಕ್ಸ್ಟ್ ಇನ್ನೊಂದು ಫೇಸ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಬಟ್ ಟಿಕೆಟ್ ಪ್ರೈಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಟಿಕೆಟ್ ಸಿಗೋದು ಕಷ್ಟನೇ, ಬಟ್ ಸಿಕ್ಕರೆ ಪುಣ್ಯವಂತರು ಅಂತಲೇ ಹೇಳ್ಬೋದು.